ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಕ್ಷಿಯನ್ನ ರಿಲೀಸ್ ಮಾಡಿದ್ರೆ ಇನ್ನೊಂದು ಕಡೆಯಲ್ಲಿ ಸಿಟಿ ರವಿ ಅವರು ಮಾತಿನ ಮುಖಾಂತರವಾಗಿ ಡಿಚ್ಚಿ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಿದ್ರೆ ಅವರಿಬ್ಬರ ಜಟಾಪಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಿತ್ತು ಅನ್ನೋದಾದ್ರೆ, ರವಿ ಅವರ ತಲೆಗೆ ಎಷ್ಟಾಗಿದೆ ಗಾಯ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸಿಟಿ ರವಿ ಅವರಿಗೆ ಏನಾಗಿದೆ, ಎಷ್ಟಾಗಿದೆ ಗಾಯ, ಎಷ್ಟು ಹೊಲಗೆ ಬಿದ್ದಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪೊಲೀಸರು ಎನ್ಕೌಂಟರ್ ಮಾಡ್ತಾ ಇದ್ರು ಅನ್ನುವ ಸಿಟಿ ರವಿ ಅವರಿಗೆ ನಾಚಿಕೆ ಆಗೋದಿಲ್ವಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವಾಚ್ಯ ಶಬ್ದ ಬಗ್ಗೆ ಮೋದಿಗೆ ದೂರನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋರಾಟವನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಗರು ಗೋಮುಖ ವ್ಯಾಘ್ರಿಗಳು ಅಂತ ಹೇಳಿದ್ದಾರೆ. 2 ವಿಡಿಯೋವನ್ನ ಸಾಕ್ಷ್ಯ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಇನ್ನು ಇದಕ್ಕೆ ಸಿಟಿ ರವಿ ಅವರು ಕೂಡ ಡಿಚ್ಚಿ ಕೊಟ್ಟಿದ್ದಾರೆ. ಮಾತಿನ ಮುಖಾಂತರವಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಸಚಿವ ಹೆಬ್ಬಾಳ್ಕರ್ ಏನ್ ಡಾಕ್ಟ್ರ ಅಂತ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ನನಗೇನೂ ಆಗಿಲ್ಲ ಅಂತ ಹೇಳಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಡಾಕ್ಟರ್ ಅಲ್ಲ, ಗಾಯ ರಕ್ತ ಜಗತ್ತೇ ನೋಡಿದೆ, ಗಾಯವಾದ ಬಳಿಕವೂ 3-4 ಗಂಟೆ ಚಿಕಿತ್ಸೆ ಕೊಡಿಸಿಲ್ಲ, ಸತ್ಯವನ್ನ ಸೋಲಿಸಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇಬ್ರು ಕೂಡ ಮಾತನಾಡಿದ್ದಾರೆ. ರವಿ ಅವರ ವಿರುದ್ಧ ಲಕ್ಷ್ಮಿ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಲಕ್ಷ್ಮಿ ಅವರ ಮಾತಿಗೆ ಒಂದಷ್ಟು ತಿರುಗೇಟನ್ನ ರವಿ ಅವರು ಕೂಡ ನೀಡಿದ್ದಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ರಿಯಾಕ್ಷನ್ಸ್ ಏನಿತ್ತು ಅದು ಇವತ್ತಿನ ದಿನಪತ್ರಿಕೆಗಳಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ, ಹೆಡ್ಲೈನ್ಸ್ ಆಗಿದೆ, ಪ್ರಮುಖ ಸುದ್ದಿಗಳಾಗಿದೆ. ಹಾಗಿದ್ರೆ ಮುಂದಿನ ಸುದ್ದಿ ಏನು ಅಂತ ನೋಡೋದಾದ್ರೆ, ಅದು ಕೂಡ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಿಟಿ ರವಿ ಕೇಸ್ ನೈತಿಕ ಸಮಿತಿಗೆ ಕೊಟ್ಟಿದ್ರೆ ತಿಕ್ಕಾಟ ತಪ್ಪಿತ್ತು ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಕೇಸ್ನಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೆ ಮುಜುಗರ ಆಗಿದೆ ಅನ್ನೋದನ್ನ ಕೆಲವು ಕಾಂಗ್ರೆಸ್ನ ಸಚಿವರುಗಳು ಹೇಳ್ಕೊಂಡಿದ್ರು ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಎಲ್ಲ ಒಂದ್ ಕಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನವರು ಎಡವಿದ್ರೇನೋ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇತ್ತು. ಸೊ ಈಗೇನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಈ ಕೇಸನ್ನ ನೈತಿಕ ಸಮಿತಿ ಕೊಟ್ಟಿದ್ರೆ ಇಷ್ಟರ ಮಟ್ಟಿಗೆ ತಿಕ್ಕಾಟ ಆಗ್ತಾ ಇರ್ಲಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಈ ಪ್ರಕರಣ ಮುಂದಕ್ಕೆ ಏನಾಗತ್ತೆ, ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದಾದ್ರೆ, ಪ್ರಕರಣ ಮುಕ್ತಾಯ ಅಂತ ಸಭಾಪತಿ ರೂಲಿಂಗ್ ನೀಡಿದ್ದಾರೆ. ಈ ರೂಲಿಂಗ್ ಅನ್ನ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬಹುದು. ಪ್ರಕರಣವನ್ನ ನೈತಿಕ ಸಮಿತಿಗೆ ಕೊಟ್ಟರು ಪ್ರಶ್ನಿಸಬಹುದು. ಆದ್ರೆ ಇದಕ್ಕೆ ಕೋರ್ಟ್ ಮಹತ್ವ ನೀಡುವ ಸಾಧ್ಯತೆ ಅತ್ಯಂತ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಸದನದೊಳಗಿನ ಘಟನೆಗೆ ಸಭಾಪತಿ ನಿರ್ಧಾರವೇ ಅಂತಿಮ. ಸೊ ಇದು ತಜ್ಞರ ಅಭಿಪ್ರಾಯ. ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ರಾಜ್ಯದ ಜನತೆಗೂ ಇದ್ದಂತ ಕುತೂಹಲ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ರಾಷ್ಟ್ರಪತಿಗೂ ದೂರು ಕೊಡ್ತೀನಿ, ಹಾಗೇನೆ ಪ್ರಧಾನಿಯವರಿಗೂ ದೂರು ಕೊಡ್ತೀನಿ, ಇದನ್ನ ಇಲ್ಲಿಗೆ ಬಿಡಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಅಂದ್ರೆ, ಬಹುತೇಕ ಅಂತೆ ಕಾಣುವ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಇದು ರಾಜ್ಯದ ಹೈಲೈಟ್. ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏನು ಒಂದಷ್ಟು ಹೈಡ್ರಾಮಾಗಳು ನಡೆದಿತ್ತು ಅದರ ಬಗೆಗಿನ ಹೈಲೈಟ್ಸ್.